ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅವರ ಮನಸ್ಸಿನ ಮಾತು ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಬೇಕು. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಓಕೆ, ಸೊ ಈ ರೀಡಿಂಗ್ನ ಎನರ್ಜಿನ ರಿಸೀವ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಬ್ಬರು ಕೂಡ ಯೂನಿವರ್ಸ್ ಐ ರಿಸೀವ್ ದಿಸ್ ಎನರ್ಜಿ ಅಂತ ಹೇಳ್ಬಿಟ್ಟು ಒಂದು ರೆಡ್ ಎಮೋಜಿ ಹಾಕಿಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಸೊ ಎಸ್, ಇಲ್ಲಿ ನಿಮ್ಮ ಪರ್ಸನ್ ಅವರ ಮನಸ್ಸಿನ ಮಾತು ಏನಿದೆ. ಓಕೆ, 8 ಆಫ್ ಕಪ್ಸ್ ಬರ್ತಾ ಇದೆ, 6 ಆಫ್ ಕಪ್ಸ್ ಇದೆ. ಓಕೆ, ದ ಟವರ್ ಕಾರ್ಡ್ ಬರ್ತಾ ಇದೆ ಇಲ್ಲಿ. ಓಕೆ, ಎಸ್, ಬಾಟಮ್ ಆಫ್ ದ ಕಾರ್ಡ್ ದ ಹೆರೋಫೆಂಟ್. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಬರ್ತಿರೋವಂಥದ್ದು ಅವರ ಮನಸ್ಸಿನ ಮಾತು. ಇಲ್ಲಿ ಸಡನ್ ಆಗಿ ನಿಮ್ಮಿಬ್ಬರು ಮಧ್ಯ ಎಲ್ಲೋ ಒಂದು ಕಡೆ ಮಾತುಕತೆ ನಿಂತಿರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇರ್ಬೋದು. ಇನ್ನೂ ಕೆಲವೊಬ್ರು ಇಲ್ಲಿ ತುಂಬಾ ಡಿಸ್ಟೆನ್ಸಲ್ಲಿದ್ದೀರಾ, ಅಂದರೆ ನಿಮ್ಮ ಪರ್ಸನ್ ಬೇರೆ ಕಂಟ್ರಿಲಿದ್ದಾರೆ, ನೀವೇ ಬೇರೆ ಊರಿನಲ್ಲಿದ್ದೀರಾ, ನಿಮ್ಮ ಪರ್ಸನ್ ಬೇರೆ ಊರಿನಲ್ಲಿದ್ದಾರೆ. ಸೊ ಎಲ್ಲೊಂದು ಕಡೆ ಇಲ್ಲಿ ಮಾತುಕತೆ ಆಡೋದಕ್ಕೆ ಟೈಮಿಂಗ್ಸ್ ಎಲ್ಲೊಂದು ಕಡೆ ಸೆಟ್ ಆಗ್ತಾ ಇಲ್ಲ, ಅಥವಾ ಟೈಮ್ ಕೊಡ್ತಾ ಇಲ್ಲ ಇರಬಹುದು, ನಿಮಗೆ ಸರಿಯಾದಂಥ ಟೈಮ್ನ ಕೊಡ್ತಾ ಇಲ್ಲ, ಎಲ್ಲ ಅವ್ರ ಕೆಲಸದ ಒತ್ತಡದಲ್ಲಿ ಬ್ಯುಸಿಯಾಗಿರಬಹುದು, ಅಥವಾ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದೆ ಅಲ್ವಾ, ಎಲ್ಲೋ ಒಂದು ಕಡೆ ಸಡನ್ ಆಗಿ ನಿಮ್ಮಿಬ್ಬರ ಮಧ್ಯೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಶನ್ ನಡೆದು ಇಬ್ಬರು ದೂರ ಇರ್ಬೋದು. ಬಟ್ ಅವ್ರ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಬಗ್ಗೆ ತುಂಬ ಪ್ರೀತಿನ ಹೊಂದಿದ್ದಾರೆ, ಫೀಲಿಂಗ್ಸ್ನ ಹೊಂದಿದ್ದಾರೆ. ಆ್ಯಂಡ್ ಇಲ್ಲಿ ನಿಮ್ಮ ಬಗ್ಗೆ ತುಂಬ ಯೋಚನೆ ನಡೀತಾ ಇದೆ. ಅವ್ರ ಮಾತುಗಳಲ್ಲಿ ಹೇಳೋಕ್ಕಾಗದಿರೋ ಅಷ್ಟು ಅವರು ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ ಅವರು ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ಹೆಚ್ಚಾಗಿ ಬಾಯಲ್ಲಿ ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಅವ್ರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಮನಸ್ಸಲ್ಲೇ ಇಟ್ಕೊಂಡಿರ್ತಾರೆ. ಸೊ ಅದೇ ವಿಷಯದಲ್ಲಿ ನಿಮ್ಮಿಬ್ಬರ ಮಧ್ಯೆ ತುಂಬ ಜಗಳಗಳಾಗಬಹುದು. ಬಟ್ ಅವ್ರ ಮನಸ್ಸಿನ ಮಾತು ಅಂತ ಹೇಳಿದಾಗ, ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡ್ತೀನಿ, ಬಟ್ ಅದನ್ನು ಬಾಯಲ್ಲಿ ಹೇಳೋದಕ್ಕೆ ನನಗೆ ಆಗೋದಿಲ್ಲ, ಕಷ್ಟ ಇದೆ. ದಟ್ ಮೀನ್ಸ್ ಆ ಫೀಲಿಂಗ್ಸ್ನ ನಾನು ವ್ಯಕ್ತಪಡಿಸ್ಲಿಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಅನ್ನೋದು ಅವರ ಒಂದು ಎನರ್ಜಿಯಲ್ಲಿ ಬರ್ತಾ ಇದೆ. ಓಕೆ, ಸೊ ಓವರಾಲ್ ನೋಡಿದಾಗ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರು ನಿಮ್ಮ ಬಗ್ಗೆ ತುಂಬಾ ಒಳ್ಳೆಯ ಒಂದು ಫೀಲಿಂಗ್ಸ್ನ ಹೊಂದಿದ್ದಾರೆ. ಅವ್ರ ಮನಸ್ಸಿನ ಮಾತು ಇದಾಗಿದೆ. ಓಕೆ, ಥ್ಯಾಂಕ್ ಯು. ಈ ಒಂದು ರೀಡಿಂಗ್ನ ರಿಸೀವ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಬ್ಬರು ಕೂಡ ಯೂನಿವರ್ಸ್ ಐ ರಿಸೀವ್ ದಿಸ್ ಎನರ್ಜಿ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಪ್ರತಿಯೊಬ್ಬರು ಕೂಡ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ, ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಲೈಕ್ ಮಾಡಿ. ಥ್ಯಾಂಕ್ ಯು.